ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ಇವತ್ತು ಎಲ್ಲ ನಮ್ಮ 2018 ಬ್ಯಾಚ್ ಫ್ರೆಂಡ್ಸ್ ಎಲ್ಲ ಇದು ಯಾವ ಕಡೆ ಇದು ಟ್ರಿಪ್ ಇದು ಸೋಮ ಎಲ್ಲಿಗೆ ಬಂದು ಎಲ್ಲಿದ್ದೀವಿ ಈಗ? ಇದು ಮಾಲಹಳ್ಳಿ ವಾಟರ್ ಫಾಲ್ಸ್. ಮಾಲಹಳ್ಳಿ ವಾಟರ್ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಇನ್ನೊಂದು 10 ಕಿಲೋಮೀಟರ್ ಇದೆ. ಟೋಟಲ್ ನಾವು 13 ಜನ ಇದ್ದೀವಿ. ನಾವೆಲ್ಲ 10th 2018 ಬ್ಯಾಚು. ನಾವೆಲ್ಲ ಸೇರಕ್ಕೆ ಮೇಯ್ನು ಮುಖ್ಯವಾದ ಕಾರಣನೇ ಇಲ್ಲಿ ಹೋಗ್ತಾ ಇದ್ ನೋಡಿ ನಮ್ಮ ಹುಂಟಿ ಆಂಟಿ ಆನೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಒಂಟಿ ಸಲಗ ನೋಡಿ ಹೆಂಗ್ ಹೋಯ್ತೈತೆ. ನಾವು ಏನಾದ್ರು ಬರ್ದೇದ್ರೆ ಸಾಕಿ ಇಲ್ಲಿ. ಏನ್ ನಮ್ಮ ಆನೆ ಇರ್ಬೇಕಾದ್ರೆ ಏನ್ ಟೆನ್ಷನ್ ಇಲ್ಲ. ಆನೆ ಇರ್ಬೇಕಾದ್ರೆ ಚಿರತೆ, ಕರಡಿ, ಆನೆಗಳು ನನಗೆ ಎತ್ತಾಕೊಂಡು ಹೋಗಿ ಚಡ್ಡಿ ಬಿಚ್ಚಿ ಬೆನ್ನುಜ್ಜಿ ಸ್ನಾನ ಮಾಡಿಸಿ ಚಡ್ಡಿ ಹಾಕಿ ಕಳ್ಸಿಬಿಡ್ತಾ ಇತ್ತು. ಏನೋ ಸೌಂಡ್ ಬೇರೆ ಬದೈತೆ ನೀರ್ದು. ಇಲ್ಲಿ ಆದ ಬೇರೆ ಯಾರೋ ರೆಸಾರ್ಟ್ ಮಾಡ್ದಂಗ್ ಮಾಡೋರು ಎಕ್ಕಡ ಹೊಡ್ಗಿಡ್ದಾರ ಕಂಡ್ರಲ್ಲ. ಹೊಡಿಯೋದಕ್ಕಿಂತ ಮುಂಚೆ ಹೊಡೆಸ್ಕೊಂಡ್ ಮನೆಗೆ ಹೊಂಟ ಹೊಡೆದೇ ಬೆಟರು. ನೋಡಿ ಏನಕ್ಕೆ ಹೊರಗಡೆ ಟ್ರಿಪ್ ಎಲ್ಲ ಬಂದು ಸುತ್ತಾಡಬೇಕು ಅಂತಂದ್ರೆ ಇದಕ್ಕೋಸ್ಕರನೇ. ಮತ್ತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಈ ಥರ ಪ್ಲ್ಯಾನ್ ಮಾಡಿ ಬರೋದು ತುಂಬ ಕಷ್ಟ. ಆದರೂ ನಮ್ಮ ಪಾಪ ನಮ್ಮ ಫ್ರೆಂಡ್ಸ್ಗಳೆಲ್ಲ ಎಲ್ಲ ಅರೇಂಜ್ ಮಾಡಿಕೊಂಡು ಕಷ್ಟಪಟ್ಟು ಒಂದು ಡೇಟ್ ಫಿಕ್ಸ್ ಮಾಡಿ ಬಂದಿದ್ದಾರೆ. ಅದರಲ್ಲಿ ಇಲ್ಲಿ ನೋಡಿ ನಮ್ಮ ಇವರು KSRT ಸಂಸ್ಥೆಯವರು, ಇವರು ದರ್ಶನ್ ಅಂತ. ದರ್ಶನ್ ತಿರುಗ್ರೆ ಚಾಲೆಂಜಿಂಗ್ ಸ್ಟಾರ್. ಇದೆ ಚಾಲೆಂಜಿಂಗ್ ಸ್ಟಾರ್ ಅಲ್ಲ ಅವರು ಸುದೀಪ್ ಫ್ಯಾನ್ ಅವರು. ಜಾರ್ಕಾವುಟಿ ಏನಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಿ ಅವಾಗ ಒಂದು ಟ್ರಿಪ್ ಹೋಗ್ಬೇಕು ಅಂತ ಹೇಳೋದಂದ್ರೆ ಇದಕ್ಕೇನೆ. ಎಂಜಾಯ್ಮೆಂಟು ಒಳ್ಳೆ ಕಿಕ್ ಇರುತ್ತೆ, ಫುಲ್ ಜಾಲಿ ಮಾಡ್ಬೋದು. ನೋಡ್ರಿ ಅವಾಗಿನ ಸೌಂಡೇ ಕೇಳಿಸ್ತಾ ಇದೆ, ನೀರೇ ಕಾಣಿಸ್ತಾ ಇಲ್ಲ. ನಾವು ಹುಷಾರ್ ಹಾಕೊಂಡ್ರಪ್ಪ. ಮಾತಾಡಲಿ ಸೂರಿ ಒಂದ್ ಮಾತಾಡ್ಬಿಡ ಏನಾರ ಹೇಳ್ರಿ. ಏನ್ ಅನ್ನಿಸ್ತಿದೆ? ಇವಾಗ ತಾನೇ ಬಂದು ಇಳಿದೀವಿ ರೋಡ್ಗೆ. ಏನ್ ಅನ್ನಿಸ್ತಾ ಇದೆ ನಿಮ್ಮ ಅನಿಸಿಕೆ? ಇವನೆಲ್ಲ ಹಿಂಗ್ ಜಾರ್ತಾನೆ. ಎಲ್ಲ ಸೇರೋದೇ ಒಂದ್ ಖುಷಿ. ಅವಾಗ ಸೇರ್ಬೇಕು, ಎಂಜಾಯ್ ಮಾಡ್ಬೇಕು. ಈ ತರ ಎಲ್ಲ ನೇಚರ್ ಎಲ್ಲ ನೋಡ್ತಾ ಇರ್ಬೇಕು. ನೋಡ್ರಿ ಏನಕ್ಕೆ ಟ್ರಿಪ್ ಅವಾಗ ಟ್ರಿಪ್ ಹೋಗ್ಬೇಕು ಅಂತ ಹೇಳೋದಂದ್ರೆ ಇಲ್ಲಿ ನೋಡಿ, ಇದಕ್ಕಿಂತ ಖುಷಿ ಬೇಕಾ? ನೋಡ್ರಿ ಕಚ್ಚೂರ್ ಏನಾವ ಚೆನ್ನಾಗಿರ್ತದೆ ಅಂತ ಅವನೇ. ರಕ್ತ ಕುಡಿತವೆ. ನನ್ ರಕ್ತ ಕುಡಿಕೆ ನೋಡಿ ಹೆಂಗ್ ಬಂದದೆ. ನನ್ ರಕ್ತ ಕುಡಿಕೆ ಒಡೆದು ಓಡಿಸಿದೀನಿ ಈಗ ತಾನೆ. ಬೇರೆವೆಲ್ಲ ರಕ್ತ ಕಿತ್ಬಿಟ್ಟಿದಾವೆ ನಾವು ಗೊತ್ತಿಲ್ಲ. ಏನ್ ತಣ್ಣಗಿದೆ ಅಂದ್ರೆ ಫ್ರಿಡ್ಜಲ್ಲೂ ಇಷ್ಟೊಂದು ಕೋಲ್ಡ್ ಇರಲ್ಲ ನೀರು, ಅಷ್ಟು ತಣ್ಣಗೈತೆ. ನೋಡ್ರಿ ಹೆಂಗೈತೆ ವೆದರು. ಬೆಳಿಗ್ಗೆ ಎಲ್ಲ ಫುಲ್ಲು ಡೀಲಿಂಗ್ಸ್ ಮಾಡ್ತಾವ್ರೆ ಅಣ್ದಿರು. ನೋಡಿ ನೇಚರ್ ಎಷ್ಟು ಸಖತ್ತಾಗಿದೆ ಅಂತಂದ್ರೆ ನಿಮ್ಗೆ ಏನೇ ನೋವು ಏನೇ ಪ್ರಾಬ್ಲಮ್ಮು ಎಲ್ಲಾನು ಮರ್ಸೋಂಥ ಒಂದು ಪವರ್ ಇರೋದು ಇದಕ್ಕೇನೆ. 5 ನಿಮಿಷಗಳ ಮುಂಚೆ ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆ ಪರಿಸರ, ಒಳ್ಳೆ ಏನಿದೆ ಅಂತಾರೆ, ಒಳ್ಳೆ ವಾತಾವರಣ, ಮಳೆ ಇರಲಿಲ್ಲ, ಗಾಳಿ ಇರಲಿಲ್ಲ. 5 ನಿಮಿಷಗಳಿಂದ ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ 5 ನಿಮಿಷಗಳ ನಂತರ ಒಂದು ಸಣ್ಣದಾಗಿ ಮಳೆ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಡ್ತು. ಬೆಟ್ಟ ಹತ್ತಿ ಇಳಿದ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದೀವಿ. ಹೋಗಿ ನಾಷ್ಟ ಮಾಡ್ಬಿಡೋಕೆ ಫಸ್ಟು. ಮನೇಲಿ ಕುತ್ಕೊಂಡಿದ್ರೆ ಅದನ್ನೆಲ್ಲ ನೋಡೋಕಾಯ್ತಿತ್ತಾ? ನೋಡ್ರಿ ಬನ್ರಿ, ವರ್ಷಕ್ಕೊರ್ಸ ಬನ್ರಿ, ಸುತ್ತಾಡ್ರಿ, ಎಂಜಾಯ್ ಮಾಡ್ರಿ. ಜೀವನ ಇರೋಕೆ ನೋಡಿ, ನಮ್ಮ ಸಾಲ ಹೇಳ್ದಂಗೆ ಜೀವನ ಇರೋದು ಎಂಜಾಯ್ ಮಾಡೋಕೆ. ಎಂಜಾಯ್ ಮಾಡ್ಬೇಕಷ್ಟೇ. ನೋಡ್ರಿ ಹಿಂದೆಗಡೆ ನಮ್ಮ ಚೆನ್ನಪ್ಪ ಬರ್ತಾವನೆ. ಅಲ್ಲಿ ನಮ್ಮ ಸಿಂಹ ಅಲ್ಲಿ ಬರ್ತಾಯ್ತೀನಿ. ಸಿಂಹಂಗೆ ತಲೆ ಕೆಟ್ಟೋಗದ. ಏನಪ್ಪಪ್ಪ ಹಿಂಗೆ ಬಂದ್ಬಿಟ್ಟು ಹಿಂಗೆ ಊರಲ್ಲಿ ಎಷ್ಟು ಓಡಾಡಲಿಲ್ಲ, ಹಿಂಗೆ ಓಡಾಡ್ತಾ ಇದ್ದೀನಲ್ಲಪ್ಪ ಅಂತ ನಮ್ಮ ಸಿಂಹಂಗೆ ತಲೆ ಕೆಟ್ಟಾಗೋದು ನೋಡಿ. ಇವರೇ ನಮ್ಮ ಟ್ರಿಪ್ಗೆ ಮೇಯ್ನು ಸ್ತಂಭಗಳು. ಈಗ ಈ ಜರ್ಕಿನ್ ಈಗ ಏನು ಅಂತಾರೆ ಇದು ವಾಟರ್ ರೈನ್ ಕೋಟಾ, ರೈನ್ ಜಾಕೆಟ್. ಇದು ನೋಡಿದ್ರೆ ಅನ್ಕೊಳ್ಳಿ, ಯಾಕೆ ಅಂತಂದ್ರೆ ಯಾರು ಹಾಕ್ಲಿಲ್ಲ ರೈನ್ ಜಾಕೆಟ್. ಇವ್ರು ಇಬ್ರು ಹಾಕವ್ರೆ ಅಂತಂದ್ರೆ ಇವರು ಎಲ್ಲ ಎಷ್ಟು ಎಕ್ಸ್ಪೀರಿಯನ್ಸ್ ಅಂತ ನೋಡಿ. ಇಲ್ಲೇನೋ ಪ್ಲೇಸ್ ಬೇರೆ ಸಂಚಾರಿಗಳು. ಏನಸಲ ಹೇಳು, ನಾವು ಸಂಚಾರಿಗಳು. ಅದಕ್ಕೆ ನಮ್ಗೆ ಒಂಥರ ಗೂಗಲ್ ಮ್ಯಾಪ್ ಇದ್ದಂಗೆ ಲೊಕೇಶನ್. ನೋಡಿ ನಾವು ಬಾಕಿ ಇದೆ, ಎಲ್ಲೋ ಕೆಳಗಡೆ ಹೋಗ್ಬೇಕಲ್ಲ ಅಲ್ಲಿಗೆ. 45 ಜನಗಳು ಸತ್ತಿದ್ದಾರೆ ನೋಡಿ. ಈಗ ನಾವು
ಅಲ್ಲಿಗೆ ಹೋಗ್ಬೇಕು ಎಲ್ಲ ನೋಡಿದ್ರ ಅಲ್ಲಿ ಕೆಳಗಡೆ ಫುಲ್ ಕೆಳಗಡೆ ಹೋಗ್ಬೇಕು ಫುಲ್ಲು ಇಲ್ಲ ಎಷ್ಟು ಕಿಲೋಮೀಟ್ರ್ ನಡಿಬೇಕಲ್ಲ 1 ಕಿಲೋಮೀಟ್ರ್ ನಡಿಬೇಕಂತೆ ಫಾಲ್ಸ್ ನೋಡೋಕ್ಕೆ 1 ಕಿಲೋಮೀಟ್ರ್ ಕೆಳಗಡೆ ಹೋಗ್ಬೇಕು. ನಮ್ಮ ಮೇನ್ ಸ್ತಂಭಗಳು ಹೇಳಿದ್ದಾರೆ, ರೈನ್ ಜಾಕೆಟ್ ಹಾಕಿದಾರಲ್ಲ ಅವರು, ಗ್ರೀನ್ ರೈನ್ ಜಾಕೆಟು. ಫ್ರೆಂಡ್ಸ್ಗಳಿದ್ದಾರೆ, ಬನ್ರಿ ಮಾತಾಡ್ಸೋಣ. ಸೂಪರ್ ಬಿಡ್ರಿ ನೀವು, ಸೂಪರ್ ಕಣ್ರಿ ನೀವು ನೋಡ್ರಿ. ಎಲ್ಲ ಇರೋ ಚೆನ್ನಾಗಿ ಕುದಿಲಿ, ಕುದಿಲಿ ರೀ. ಹಾ ನೋಡಿ, ಇಲ್ಲೇ ಯಾವ ಸೊಪ್ಪು ಕಿತ್ಕೊಂಡು ಯಾವ್ದೋ ಟೀ ಸೊಪ್ಪು. ನಮ್ ಭಯ ಬರೀ ಭಯ ಏನಾಯ್ತದ. ಅಬೇ ಏನಿಸ್ತಿದ್ಯಪ್ಪ ವಾತಾವರಣ? ಹಾ ಚೆನ್ನಾಗಿದೆ ಅಷ್ಟೇ. ಸುದೇ ಏನಾರಿ ಒಂದೇ ಒಂದ್ ಮಾತಾಡ್ಲ, ಹೆಂಗಿರ್ಲ ಟ್ರಿಪ್ಪು? ಸೂಪರಾ, ಬಂಪರಾ, ನಡಿದ ಕಷ್ಟ ಅಷ್ಟೇ, ನಡಿ ಸ್ವಲ್ಪ ಕಷ್ಟ. ಈಗ ಒಂದ್ ಕಿಲೋಮೀಟರ್ ಕೆಳಗೆ ಇಳಿಬೇಕಲ್ಲ. ಹಾ ಇಲ್ಲೊಬ್ಬ ಇದ್ದ ನೋಡಿ ಭಟ್ರು. ನನ್ ಜೊತೆ ಬರ್ಬೇಕು ಈಗ ನೀನು. ಯಾರ್ಯಾರ ಹೆಸರು ಏನೇನು ಅವ್ರ ಹೆಸರು ಹೇಳ್ಬಿಟ್ಟು ಅಡ್ಡ ಹೆಸರು ಹೇಳ್ಬೇಕು ನೀನು, ಆಯ್ತಾ? ನಾನು ಒಂದು 10 ಜನ ಗೊತ್ತು. ಆಯ್ತು, ಇವನ್ ಹೆಸರು ಹೇಳು. ಹೆಸರು ಹೇಳು. ಮನು ಅಲಿಯಾಸ್ ಕೆಜಿ. ಹಂಗ ಹೇಳ್ಬೇಕು ನೀನು. ಮನು ಅಲಿಯಾಸ್ ಕೆಜಿ. ಇವಾಗ ನೆಕ್ಸ್ಟ್ ಇವನು ಚೆನ್ನಪ್ಪ. ಸಾನ್ವಿ ಆರ್ಮೆ. ಇಲ್ಲಿ ದರ್ಶನ್ ಏನು KSRTC. ಈ ಕಡೆಗೆ ಬಾ, ಹೊಸಿ ಜೋರಾಗಿ ಮಾತಾಡು. KSRTC ಸಿಬ್ಬಂದಿ. ನನ್ ಜೊತೆ ಬಾಲ, ನೀನ್ ಎದುರ್ಕಬೇಡ. ಉಮೇಶ್ ಅಲಿಯಾಸ್ ಅಡುಗೆ ಭಟ್ರು. ಉಮೇಶ್ ಅಲಿಯಾಸ್ ಅಡುಗೆ ಭಟ್ರು. ಅವ್ನು ಯಾವ್ದೋ ಒಂದು ಹೆಸರು ಇರ್ತಕ್ಕಲ್ಲ, ಮರ್ತ್ಕೊಂಡ್ಬಿಟ್ಟವನಿ. ಇವನು ಅಭಿ. ಏಯ್ ಬುಲ್ಲೆ. ಇಲ್ಲ ಇವರು ನಮ್ಮ ಬಂಡಿ. ಇವನು ಲೋಕೆ ಪಂಗಾಲಲ್ಲಿ ಬೆಣ್ಣೆ ಲೋಕೆ. ಶರತ್ ಗೆಂದೆ. ಅಲ್ಲಿ ಬಂದ ನೋಡು, ಸೋಮ ಅಲಿಯಾಸ್ ಡೆಡ್ಲಿನಾ? ಡೆಡ್ಲಿ ಅಲ್ಲ ಅವನು. ಅಡ್ಡ ಹೆಸರು ಏನ್ ಹೇಳೋ, ನಾವು ಕಟ್ಟಿರೋದು ಮಟನ್ ಸೋಮ. ಇವ್ರು ಎಲ್ಲಾರು ಕೇಳ್ದಲ್ಲ. ಈಗ ಎಲ್ಲಾರು ಹೇಳ್ರಿ, ಇವಂದ್ ಹೇಳ್ರಿ. ನಾನು ಏನಂತ ಕರಿತೀಯ ಪ್ರೀತಿಯಿಂದ? ಹಾ ಸಾಕ್ ಬಿಡು, ಜಾಸ್ತಿ ಮುಂದೆ ಕೇಳ್ಬೇಡ. ಯಾಕೆ ಈ ಟೈಮಲ್ಲಿ ಬರಬೇಕು ಅಂದರೆ ಇಲ್ಲಿಗೆಲ್ಲ 5 ನಿಮಿಷಕ್ಕೂ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಒಂದು 5 ನಿಮಿಷಕ್ಕಿಂತ ಮುಂಚೆ ಬಿಸಿಲು ಬಂತು, ಆಗಲೇ ಎಲ್ಲ ಫುಲ್ಲು ಬಿಸಿಲು ಹೋಗ್ಬಿಟ್ಟು ಎಲ್ಲ ಫುಲ್ ನೋಡಿ ವೆದರೆಲ್ಲ ಚೇಂಜ್ ಆಗಿಬಿಟ್ಟೈತೆ. ಮೋಡ ಕವಿದ ವಾತಾವರಣ. ಇದರೆಲ್ಲ ಬಂದಿರೋದು ನಾವು TT ವ್ಯಾನು. ಬೇಕು ಅಂದರೆ ಹೇಳಿ, ನಿಮ್ಗೆ ಯಾರಿಗಾದರೂ ಕಮ್ಮಿಗೆ ಮಾಡಿಸಿ ಕಳಿಸ್ಕೊಳ್ಳೋಣ. ಉಮೇಶ್ ಭಟ್ರ, ಇವತ್ತಿನ ಸ್ಪೆಷಲ್ ಏನ್ರಿ? ತರಕಾರಿ ಪಲಾವ್, ಮೊಸರು ಬಜ್ಜಿ. ಓ, ಇಲ್ಲಿ ಇನ್ನೊಬ್ರು ಭಟ್ರು, ಮೇನ್ ಭಟ್ರು ಇವರು. ಹೆಂಗ್ ಹಚ್ತಾರೆ ಅಂತಂದ್ರೆ, ಹೆಂಗ್ ಹಚ್ತಾರೆ ನೋಡ್ರಿ, ಚಾಕ್ ನೋಡೋ ರೀತಿಲೇ ಗೊತ್ತಾಗಲ್ವಾ ಎಂತ ಭಟ್ರು ಅಂತ. ನಮ್ಮ ವಿಡಿಯೋ ಮಾಡ್ತಾವ್ನಿ ಅಂತ ಎಷ್ಟು ಬಿಲ್ಡಪ್ ತಗೋತೀನಿ ಅಂದ್ರೆ ನನ್ನ ಮಗ. ಕುತ್ಕೊಳ್ಳೋದೇ ಆಯ್ತು. ನೋಡ್ರಿ ಬಿಸಾಕೆ ಬಿಡ್ತಾರೆ. ಏನ ಮಾಡ್ತಾವ್ರ ಬಿಡ್ಲ. ನೀನ್ ಟೀ ಮಾಡೋದು ಇಲ್ಲಿಗೆ ಸಪ್ಪೆನ ನೋಡ್ರಿ, ಉಪ್ಪಾಕುವ. ಆಯ್ ದರ್ಶನ್, ನಮ್ಮ ಸ್ಕೂಲಲ್ಲಿ ಹೆವಿ ವೈಲೆಂಟ್ ಬಾಯ್. ಈಗ ನೋಡಿದ್ರೆ ಯಾಕೋ ಸೈಲೆಂಟ್ ಬಾಯ್ ಹಾಕ್ಬಿಟ್ಟು ಅವ್ನು ಯಾಕೆ ಏನು ಗೊತ್ತಾಯ್ತಲ್ಲ. ಮಗನ ಆಡು ನಿಗರಾಡ್ತಾ ಇದೆಯಾ ಜಾಸ್ತಿ, ಏನು ಬೈಕತ್ತವನ್ ಮನ್ಸಲ್ಲಿ ಕೇಳಿಸ್ತಾ ಇಲ್ಲ ಅಷ್ಟೇ. ಅದು ನಮ್ಗೆ ಭರತ್ ಅಲಿಯಾಸ್ ಬಂಡಿ ಭರತ ಸಂಚಾರಿ ಸೋಮ. ನೋಡಿ ಇದು ನೋಡಿ, ಈಗ ಆ ಪ್ಲೇಸಿಗೆ ಹೋಗ್ಬೇಕು ನಾವು. ಅಲ್ಲಿಗೆ ಹೋಗ್ಬೇಕು ಅಂದ್ರೆ 1 ಕಿಲೋಮೀಟರ್ ಕೆಳಗಡೆ ನಡ್ಕೊಂಡು ಹೋಗ್ಬೇಕಂತೆ. ಜಲ್ಪದ ತುದಿಗೆ ಹೋಗ್ಬೇಕು ನಾವು, ಮುಂಗಾರು ಮಳೆ ಗಣೇಶ್ ತರ. ಕೊಟ್ರೆ ಚೀಪ್ ಕರ್ ನಿಂತ್ಕೊಂಡ್ಬಿಡ್ತಾನೆ ಇವನು, ಚೀಪ್ ಕಂದು. ನೋಡ್ರಿ ಆ ಬೆಟ್ಟದ ಹತ್ರ ಮೋಡಗಳೆಲ್ಲ ನೋಡಿ ಸಕಲ ಹೋಯ್ತೈತೆ. ಅದಕ್ಕೆ ಹೇಳೋದು, ಬರ್ರಿ ಮನೇಲಿ ಮಲ್ಕೊಬಿಡಿ, ಟ್ರಿಪ್ ಹೊಡೀರಿ. ಇರೋದೊಂದ್ ಲೈಫು. ನಮ್ ಸಂಚಾರಿ ಸೋಮ ಹೇಳ್ದಂಗೆ ಹೇಳ್ರಿ ಸೋಮು. 26 ತುಂಬುವಷ್ಟರಲ್ಲಿ ಎಲ್ಲಾ ಟ್ರಿಪ್ ಹೊಡೆದ್ಬಿಡ್ಬೇಕು. 26 ಆದ್ಮೇಲೆ ಮದ್ವೆ ಆದ್ಮೇಲೆ ನಮ್ ಕಾರ್ತಿ ಯಾಕೋ ನೆನ್ನೆಯಿಂದ ಫುಲ್ ಫೀಲಿಂಗ್ ಅಲ್ಲ ಅವನಪ್ಪ. ಯಾಕೆ ಗೊತ್ತಾಯ್ತಲ್ಲ, ಬೇಜಾರ್ ಮಾಡಕ್ ಇರೋ ಲವ್ ಫೀಲಿಂಗ್ ಸಾಂಗ್ ಕೇಳಿದ್ರೆ ಬೇಜಾರಾಗಬೇಕು. ಇವನು ಲವ್ ಸಾಂಗ್ ಕೇಳಿದ್ರೆ ಬೇಜಾರಾಯ್ತದೆ ಅಂತ. ಇದಕ್ಕೆ ಮಾತ್ರ ಉತ್ತರ ಇಲ್ಲ, ಲವ್ ಇಲ್ಲ ಅಂತ ಬೇಜಾರಾಯ್ತದೆ ಅಂದ್ರೆ ಇದಕ್ಕಿಂತ ಮುಂಚೆ ಲವ್ ಇತ್ತು.
ಇವಾಗಿಲ್ಲ ನೋಡ್ಲಿ ಅಂತ ಆಗ್ತಾ ಇರೋದು ಆಗ್ತೀನಿ ಮಚ್ಚೆ. ಕಾರ್ತಿ ತುಂಬಾ ಥ್ಯಾಂಕ್ಸ್ ಕಣ್ರೆ, ಪಾಪ ಬಂದು ತುಂಬಾ ಸಹಾಯ ಮಾಡ್ತಾ ಇದೀರಾ. ನನ್ನ ಮಗಂಗೆ ಏನು ಹೇಳೋದಿಲ್ಲ, ನನ್ನ ಮಗ ಬಂದಿರೋದೇ ನಮ್ಮ ಜೊತೆ ಎಲ್ಲರೂ ಒಟ್ಟಿಗೆ ಬಂದಿದೀವಿ. ಇವರು ನಮ್ಗಿನ್ ಸೀನಿಯರ್ ತಾನೆ, ಒಂದ್ ವರ್ಷ ಸೀನಿಯರು. ಪಾಪ ನಮ್ ಜೊತೆ ಎಲ್ಲ ಬಂದು ಎಲ್ಲ ನೋಡ್ಕೊಂಡು ಮ್ಯಾನೇಜ್ಮೆಂಟ್ ಮಾಡಕ್ಕೆ ನಮ್ಗೋಸ್ಕರ ಬಂದಿದ್ದಾರೆ. ಕಾರ್ತಿಕ್ ಅಂತ ತುಂಬಾ ಒಳ್ಳೆ ಮನ್ಸು. ಆದ್ರೆ ಯಾಕೆ ಬೇಜಾರಲ್ಲ ಅವ್ರೆ ಅಂತ ಗೊತ್ತಾಯ್ತಲ್ಲ, ಜಾಸ್ತಿ ಅವ್ರಿಗೆ ಫೀಲಿಂಗ್ ಮಾಡ್ಲಿಲ್ಲ, ನಿದ್ದೆ ಮಾಡ್ಲಿಲ್ವಂತೆ. ಹಂಗೆ ಸ್ವಲ್ಪ ಹೇಳ್ಬಿಡ್ರಿ. ನೆಕ್ಸ್ಟ್ ಇದು ಕಾರ್ತಿ, ನೆಕ್ಸ್ಟ್ ಇನ್ನು ಎಲ್ಲೆಲ್ಲಿ ಹೋಯ್ತೀವಿ ಅಂತ ಹೇಳ್ಬಿಡ್ರಿ. ನೆಕ್ಸ್ಟ್ ಪುಷ್ಪಗಿರಿ ಟ್ರೆಕ್ಕಿಂಗ್ ಪ್ಲೇಸ್ ಪುಷ್ಪಗಿರಿ ವ್ಯೂ ಪಾಯಿಂಟ್ ನೋಡ್ರಿ. ಹಿಂಗೆ ಯಾರಾದ್ರೂ ಗೈಡ್ ಇರ್ಬೇಕು ಜೊತೆಲಿ. ಗೈಡ್ ಇದ್ರೆ ಆರಾಮಾಗಿ ಹೋಯ್ತಾ ಇರ್ಬೋದು, ಗೈಡ್ ಮಾಡ್ಕೊಂಡ್ ಬರ್ಬೋದು. ಹಾ ತಗೊಂಬನ್ರಿ, ಬಿಸ್ಕೆಟ್ ತಗೊಂಬನ್ರಿ. ಹಾ ಬಿಸ್ಕೆಟ್ ಮಸ್ಕಾ ಚಸ್ಕ ತಗೊಂಬ. ಹಾ ಮಸ್ಕಾ ಚಸ್ಕ ತಗೊಂಬ. ಚೆನ್ನಾಗಿ ಮಸ್ಕಾ ಚಸ್ಕ ಮಾಡ್ತಾ ಇವತ್ತು. 45 ಇಲ್ಲ 48 ಮೆಂಬರ್ ಬರ್ದಿರೋದಲ್ಲಿ 49 ನೀನ್ ಹಾಕ್ತಿದ್ರೆ ಮುಂದೆ ಹಂಗ 49ನೇ ನಾನು, 50ನೇ ನೀನು. ಹಾಫ್ ಸೆಂಚುರಿ ಇವಂದೆ ಹೋಗಿರೋ ಇದ್ಕೊಂಡ ಒಂದ್ 2 ವೀಕ್ಸ್ ಇಲ್ಲ 3 ವೀಕ್ಸ್ ಮಧ್ಯದಲ್ಲಿ ಹೋಗಿ ತಗೊಂಡ್ಬಿಟ್ಟಿದ್ರ. ಹಂಗೆ ನೀವ್ ಕಾಪಾಡ್ಬಿಟ್ರಾ? ಇಲ್ಲ, ಅವರ ತಲೆ ಮೇಲೆ ಗೈಡ್ ಅವ್ರಲ್ಲ ನೋಡದೆ ಕರ್ಕೊಂಡ್ ಎಳ್ಕೊಂಡ್ಬಿಟ್ಟವ್ರೆ. ಈಗ ಅಂದ್ರೆ ನಾವೆಲ್ಲ ಅಷ್ಟು ಮುಂದೆ ಹೋಗಕ್ ಆಗಲ್ಲ ಅನ್ಸುತ್ತೆ. ಆಗಲ್ಲ, ನೀನ್ ನೋಡಿ ನೀರ್ ನೋಡಿದ್ರೆ ಭಯ ಆಯ್ತದೆ ಇವಾಗ. ಪಾಪ ವ್ಯೂ ಪಾಯಿಂಟ್, ಇಲ್ಲಿಂದ ವ್ಯೂ ಪಾಯಿಂಟ್ ಆ ಗೇಟ್ ತೆಗೆದ್ರೆ ಇನ್ನೊಂದ್ ಚೂರು ಮುಂದೆ ಹೋದ್ರೆ ಅಲ್ಲೊಂದು ವ್ಯೂ ಪಾಯಿಂಟ್. ನೋಡಿ ವೆದರ್ 5 ನಿಮಿಷಕ್ಕೂ ಫುಲ್ ಚೇಂಜ್ ಆಗ್ಬಿಡ್ತದೆ. ಅದೇ ತರಾನೇ ಅದಕ್ಕೆ ಇಲ್ಲೆಲ್ಲ ಬಂದಿರೋದು ನಾವು. ಪ್ರಕೃತಿ ಮಡೆಯಲ್ಲಿ ಇಲ್ಲಿ ಯಾವಾಗ್ಲೂ ಮಲಗಿರ್ತಾರೆ ನಮ್ ಸೋಮು. ಸಂಚಾರಿ ಸೋಮು ಅವರು ಯಾವಾಗ್ಲೂ ಪ್ರಕೃತಿ ಮಡೆಯಲ್ಲೇ ಮಲಗಿರ್ತಾರೆ. ನೆಮ್ಮದಿ ಜೀವನ ಅದೇ ಇದ್ರೆ ನಮ್ಮ ನೆಮ್ಮದಿಯಾಗಿರ್ಬೇಕು ಅಂತಾರಲ್ಲ ಹಂಗೆ. ಹಾ, ಸಾದಳಿ ಗುಡ್ಡ. ಆಮೇಲೆ ಈಗ ಇನ್ನೊಂದು, ಈಗ ಎಲ್ಲರಿಗೂ ಒಂದೊಂದು ಕ್ವಶನ್ ಕೇಳ್ತೀನಿ. ಅದಕ್ಕೆಲ್ಲ ನೀಟಾಗಿ ಆನ್ಸರ್ ಮಾಡ್ತಾರೆ ನೋಡಿ. ಎಲ್ಲರಿಗೂ ಒಂದೊಂದು ಕ್ವಶನ್ ಕೇಳೋಣ. ಏನ್ ಕೇಳ್ತೀನಿ ಅಂತ ನೀವೇ ನೋಡಿ. ಯಾರ ಫ್ಯಾನ್ ರೀ ನೀವು? ಈ ನಿಮ್ಮ ಹೆಸರು ಸುದೀಪ್ ತಾನೆ? ಸುದೀಪ್ ಫ್ಯಾನ್ ಆಗ್ಬೇಕು ತಾನೆ ನೀವು? ನಾವು ಫ್ಯಾನ್ ಆಗುದಿಲ್ಲ. ಒಟ್ನಲ್ಲಿ ಡಿ ಬಾಸ್ ಅಷ್ಟೇ. ಡಿ ಬಾಸ್ ಬಿಡುಗಡೆ ಆಯ್ತಾ ಇದ್ದಾರೆ. ಅತಿ ಶೀಘ್ರದಲ್ಲ ಬಿಡುಗಡೆ ಆಯ್ತವ್ರು ಡಿ ಬಾಸ್ ಅಷ್ಟೇ. ಜಾಸ್ತಿ ನಕರ ಆಡ್ಬೇಡ ಅಂತ ಹೇಳ್ತಾ ಇದೀರಿ. ಹಾ, ಇಲ್ಲೇ ಲೋಕೇಶ್ ನೀವ್ ಯಾರ ಫ್ಯಾನ್ ರೀ? ನೀವು ಏನ ಸುತ್ತಮುತ್ತ ಎಲ್ಲ ಬರೀ ಡಿ ಬಾಸ್ ಫ್ಯಾನ್ಸಿ ಅವ್ರೆ. ಲಿಖಿತ್ ನೀವ್ ಯಾರ ಫ್ಯಾನ್ ರೀ? ಪ್ರಭಾಕರ್ ಫ್ಯಾನ್ ಇರ್ಬೇಕು ನೀವು. ನೋಡೋಕೊಳ್ಳ ಟೈಗರ್ ಪ್ರಭಾಕರ್ ತರನೇ ಇದೀರಿ. ನಾವು ನಮ್ ಫ್ಯಾನ್ ಅಪ್ಪ. ಹಾ ಬನ್ರಿ. ಯಾಕಿಂಗ್ ಸರ್ ಎಸ್ ಟ್ಯಾಕ್ಸಿ ಟೀಸರ್ ನೋಡಿದ್ರ? ಚೆನ್ನಪ್ಪ ನೀನ್ ಯಾರ ಫ್ಯಾನು? ಓ ನೀನು ದರ್ಶನ್ಲ. ಭರತ್ ನೀವ್ ಯಾರ ಫ್ಯಾನ್ ರೀ? ಸುದೀಪ ಮತ್ತೆ ಯಶ, ರಾಧಿಕಾ ಪಂಡಿತ್. ಹೇಳಲೇ ಮತ್ತೆ ಯಾರ ಫ್ಯಾನ್ ಹೇಳು? ಯಾರ ಫ್ಯಾನ್ ಇಲ್ಲ, ನೀನೇ ಫ್ಯಾನು. ಶರತ್ ನೀವ್ ಯಾರ ಫ್ಯಾನ್ ರೀ? ಡಿ ಬಾಸ್. ಏನ ಡಿ ಬಾಸ್ ಇಷ್ಟೊಂದು ಬಹುಮತ ಆಯ್ಕೆ? ಏನ್ ಬಿಡಿ, ಇನ್ ಯಾರ ಫ್ಯಾನ್ ಅಂತ ಇಲ್ಲಿ ಹೇಳ್ಬಿಡ್ತೀನಿ ನೋಡಿ. ನಮ್ ದರ್ಶು ಪಕ್ಕ ಚಿಕ್ಕ ವಯಸ್ಸಿಂದ ಕಿಚ್ಚ ಸುದೀಪ್ ಅಪ್ಪಟ ಅಭಿಮಾನಿ, ನನ್ನ ಸೇರಿಸಿ. ಉಮೇಶ್ ನೀವ್ ಯಾರ ಫ್ಯಾನ್ ರೀ? ನೀನ್ ಅಬ್ನೇ ಕಲ ಕರೆಕ್ಟ್ ಆಗಿ ಹೇಳೋದನ್ ಮಾತ್ರ. ನೀನ್ ಅಬ್ನೇ ಕರೆಕ್ಟ್ ಆಗಿ ಹೇಳ್ದನು. ನೀನ್ ಯಾರ ಫ್ಯಾನ್ ಅಪ್ಪ? ಸದ್ಯಕ್ಕೆ ಯಾವ ಫ್ಯಾನು ಇಲ್ಲ. ಯಾರ ಫ್ಯಾನು ಇಲ್ಲ? ಯಾವ್ದು ಉಷಾ ಫ್ಯಾನ ನೀನು? ಮಾನವಾಗಿ ಹೇಳಲಿ. ಟ್ಯಾಕ್ಸಿಂಗ್ ಸರ್ ಎಷ್ಟಾರೆ ನೀನು ಫ್ಯಾನು? ಪಕ್ಕ ಫುಲ್ ಟ್ಯಾಕ್ಸಿಕ್ ನೋಡ್ದ ಟೀಸರ್ ಸೂಪರ್ ಆಗಿತ್ತಾ? ಕಾರ್ತೆ ಈ ಕಡೆ ನೋಡ್. ಕಾರ್ತೆ ಯಾರ ಫ್ಯಾನ್ ಅಪ್ಪ ಹೇಳಲ್ಲ? ಯಾರ ಫ್ಯಾನ್ ನೀನು? ಹೀರೋ ಅಪ್ಪು, ಸದ್ಯಕ್ಕೆ ಅಪ್ಪು ಫ್ಯಾನಾ? ಏನಕ್ಕೋಸ್ಕರ? ಈಗ ಮೊದ್ಲಿಂದನ ಇವಾಗಿಂದನಾ? ಶಿವರಾಜ್ ಕುಮಾರ್ ಫ್ಯಾನ್, ನಾವು ಅಪ್ಪು ಫ್ಯಾನ್. ಅಪ್ಪು ಫ್ಯಾನ್. ನಿನ್ ಮಗ ಮೋಸ್ಟ್ಲಿ ಯುವರಾಜ್ ಕುಮಾರ್ ಇಲ್ಲ ಅಂದ್ರೆ ರಾಜ್ಕುಮಾರ್ ಫ್ಯಾನ್ ಆಯ್ತಾನೆ. ಹಂಗೆ ನೋಡ್ರಿ. ಕೋಟಿ ಕೊಟ್ರಿ ಖುಷಿ ಸಿಗುತ್ತೇನ್ರಿ? ನೋಡ್ರಿ, ಕೋಟಿ ಕೊಟ್ರಿ ಖುಷಿ ಸಿಗುತ್ತೇನ್ರಿ? ಹಾ, ಕೋಟಿ ಲಕ್ಷ ಖರ್ಚಾಗ್ಲಿ ಕಣ್ರಿ. ಲಕ್ಷ 10 ರೂಪಾಯಿ ನೋಡ್ರಿ. ಕೋಟಿ ಕೊಟ್ರಿ ಖುಷಿ ಸಿಗಲ್ಲ. ಹಾ ನೋಡಿ ಅಷ್ಟೇ. ಅದಕ್ಕೆ ನಾವೊಂದು ಬಿಸ್ಕೆಟ್ ತಿನ್ನೋಣ.
ಇವನೇನ ಕೇಳ್ದ ನೋಡಿ ಏನ್ಲಾ ನಿನ್ ಪ್ರಾಬ್ಲಮ್? ಯಾರ ಅಭಿಮಾನಿ? ನಾವು ಪಕ್ಕ ಕಿಚ್ಚ ಸುದೀಪ್ ಅಭಿಮಾನಿ ಚಿಕ್ಕ ವಯಸ್ಸಿಂದ, ಆದ್ರೆ ಅಪ್ಪು ಸಖತ್ ಇಷ್ಟ ಹಂಗೆ. ಓಕೆ, ಗೊತ್ತಾಯ್ತಾ ಯಾರ್ ಫ್ಯಾನ್ ಅಂತ? ಫ್ಯಾನ್ ಯಾರ್ ಫ್ಯಾನ್ ಅಂತ ಗೊತ್ತಾಯ್ತಾ? ಯಾರು ಹೇಳಿ, ಯಾರ್ ಫ್ಯಾನ್ ಹೇಳು? ಯಾರು ಹೆಸರಾ? ನನಗೆ ಇದ್ನಲ್ಲ ಗಣೇರು ಇವನು ಸುದೀಪ್. ಕರೆಕ್ಟ್, ನಾನು ಎಸ್ ಫ್ಯಾನ್, ನಾನು ಎಸ್ ಫ್ಯಾನ್ ನಾನು. ಇಲ್ಲ ನಾನು ನೋಡ್ಲಿಲ್ಲ. ಉಮೇಶ್ ಇವಾಗ ಹೇಳ್ರಿ, ಎಷ್ಟು ವರ್ಷದ ಇದು ಸತತ ಎಷ್ಟು ಏನೋ ಕೇಳಿದೆ ಎಕ್ಸ್ಪೀರಿಯನ್ಸ್? ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದು? 8? ಹಾ ನೋಡ್ರಿ, ಯಾವ್ದಾದ್ರು ಟ್ರಿಪ್ ಬೇಕು ಅಂದ್ರೆ ಡ್ರೈವರ್ ನಾವೇ ಕಳಿಸ್ತೀವಿ, ಪಟ್ರೋನ್ ನಾವೇ ಕಳಿಸ್ತೀವಿ. ಫ್ರೀ ಅಲ್ಲೇ ಅಷ್ಟೇ, ಎಗ್ರಿ ಸೆಡೆಗೆ ಓದ್ಬಿಡ್ತಾನೆ ಎಲ್ಲರಿಗೂ. ಹೆಲ್ಪರ್ ಒಳ್ಳೆ ಮನ್ಸು ಬೇಕಾರೆ ನಮ್ ತರ್ಸ್ಬೇಕಾರೆ ಹೊಂಟೈತಾನೆ, ಅಷ್ಟು ಒಳ್ಳೆ ಮನ್ಸು ಅವಂದು. ನಿಂಗೆ ಕಾಮನ್ ಸೆನ್ಸ್ ಇದೆಯಲ್ಲ ನಿನ್ಗೆ? ಜೆಂಟ್ಸ್ ಟಾಯ್ಲೆಟ್ ಹೋಗಿದ್ಯಲ್ಲ, ತಿರುಗಿ ನೋಡ್ತೀಯಲ್ಲ ಹೇಳು. ಅಲ್ಲ, ಜೆಂಟ್ಸ್ ಟಾಯ್ಲೆಟ್ ಹೋಗಿದ್ರೆ ತಿರುಗಿ ನೋಡ್ತೀಯಲ್ಲ, ಯಾಕೆ ತಿಂತವನೆ? ಅಲ್ಲ, ಎಲ್ಲಿಂದ ಎತ್ತಪ್ಪ, ಎಲ್ಲಿಂದ ಎತ್ತಪ್ಪ ಎತ್ಕೊಂಡು ಔಸ್ಕೊಂಡು ಇವಾಗ ತೆಗಿತಾವ ನನ್ನ ಪ್ಯಾಕ್ನ ಸೈಡ್ಗೆ ಕುತ್ಕೊಂಡ್ಬಿಡೋದಾಗಿಲ್ಲಾರ ಅಲ್ಲಿ. ಫಸ್ಟ್ ಟೈಮ್ ಇಲ್ಲಿ ಟ್ರಿಪ್ ಅಲ್ಲಿ ಪಾತ್ರೆ ಮಡಿಗೆ ಇಲ್ಲಿ ಬೆಂಕಿ ಎತ್ತವನೆ, ಅರ್ಶಿನ ಕುಂಕುಮ ಇಲ್ಲ, ಗಾಂಧಿ ಕಡಿ ಎತ್ತಿಲ್ಲ.